ಈ ಸಿನಿಮಾಗೆ ಹೀರೋಯಿನ್ ಯಾಕೆ ಅಂತ ಕೇಳಿದ್ರೆ ಹೇಳ್ಬೋದು, ಈ ಕ್ಯಾರೆಕ್ಟರ್ ಸೂಟ್ ಆಗ್ತಾರೆ ಇದಾಗ್ತಾರೆ ಅಂತ. ಸೊ ಪಾವನ್ ಅವ್ರು ಯಾಕೆ ಅಂದರೆ ಋಣಾನುಬಂಧ ರೂಪೇಣ ಪಶುಪತಿ ಸುತಾಲಯ ಅಂತ ಭಗವಂತ ಅವ್ರೇ ಭಾಳ ಸಂಗಾತಿ ಆಗಬೇಕು ಅಂತ ಬರೆದಿದ್ರು, ಅವ್ರು ಸಿಕ್ಕಿದ್ದಾರೆ. ಅವರು ಬಿಸ್ನೆಸ್ ಮಾಡ್ತಾರೆ ಶ್ರೀರಂಗಪಟ್ಟಣದ ಹತ್ರ ಮಹದೇವಪುರ ಅಂತ. ಮೋಸ್ಟ್ಲಿ ನಮ್ಮ ಸಿನಿಮಾದವ್ರಿಗೆ ಮಾಧ್ಯಮದವ್ರಿಗೆಲ್ಲ ಊರು ಚಿರುಪರಿಚಿತ ಇರುತ್ತೆ. ಅದಕ್ಕೆ ಇನ್ನೊಂದು ಹೆಸರೇ ಶೂಟಿಂಗ್ ಮಹದೇವಪುರ ಅಂತ. ಅಲ್ಲಿ ಅವರು ಅಷ್ಟೇ. ಇಲ್ಲ, ಖಂಡಿತವಾಗ್ಲೂ ಸಿನಿಮಾ ಪ್ರೇಮಿ ಕೂಡ ಅವರು. ಯಾವುದೇ ಕನ್ನಡ ಚಿತ್ರಗಳು ರಿಲೀಸ್ ಆದರೆ ಕಾಸು ಕೊಟ್ಟು ಥಿಯೇಟ್ರಿಗೆ ಹೋಗಿ ನೋಡ್ತಾರೆ, ಎಲ್ಲ ಅಪ್ಡೇಟು ಕೊಡ್ತಾರೆ. ಹಂಗಾಗಿ ನಾವು ನಮ್ಮ ಸಿನಿಮಾದ ಏನೇ ಅಪ್ಡೇಟ್ ಇದ್ರೂ ತೋರಿಸಿ ಒಪಿನಿಯನ್ಗಳನ್ನೆಲ್ಲ ತಗೋತಾ ಇದ್ದೀನಿ. ಒಂದು ಖುಷಿ ಆಗುತ್ತೆ, ಯಾಕೆಂದರೆ ನಮ್ಮ ಜೀವನದಲ್ಲಿ ನಮ್ಮ ಪ್ರೊಫೆಷನ್ನ ಅರ್ಥ ಮಾಡ್ಕೊಳ್ಳೋರು ಸಿಗೋದು ಕಷ್ಟ. ಸೊ ಅಂಥವ್ರು ಸಿಕ್ಕಿದ್ದಾರೆ ಅಂದರೆ ಚಾಮುಂಡೇಶ್ವರಿ ಆಶೀರ್ವಾದ. ಅಲ್ಲ, ಅದು ನನ್ನ ಪ್ರೊಫೆಷನ್ ಗೊತ್ತಿದ್ದೇನೆ ಒಪ್ಕೊಂಡಿರೋದು. ಸೊ ಹಂಗಾಗಿ ಎಲ್ಲದಕ್ಕೂ ರೆಡಿ ಇದ್ದಾರೆ. ಯಾಕೆಂದರೆ ನಮ್ಮ ಕೆಲಸ ಬೇರೆ ಪರ್ಸ್ನಲ್ ಬೇರೆ ಅಲ್ವಾ, ಅವ್ರಿಗೆ ಗೊತ್ತು. ನಾನು ಚೂಸ್ ಮಾಡಿಲ್ಲ, ಫಸ್ಟ್ ನಮ್ಮ ಮನೆಯವರೆಲ್ಲ ಒಪ್ಕೊಂಡ್ರು. ಎಲ್ಲ ಗುಣಗಳು ಇಷ್ಟ, ಹೆಂಡತಿ ಆಗೋರ್ದು ಒಂದು ಗುಣ ಅಲ್ಲ, ಎಲ್ಲ ಗುಣನೂ ಇಷ್ಟ ಆಯಿತು. ಸಪೋರ್ಟಿವ್ ಆಗಿರ್ತಾರೆ. ಸೊ ಹಂಗಾಗಿ ನಾನು ಲಕ್ಕಿ ಅಂತ ಹುಡುಗಿ ಸಿಗಕ್ಕೆ. ಅವರು ಬಯೋಡಿಗ್ರೇಡಬಲ್ ಮೆಟೀರಿಯಲ್ಗಳು ಬರುತ್ತೆ. ಈ ಪ್ಲಾಸ್ಟಿಕ್ಗೆ ಆಲ್ಟರ್ನೇಟು, ಅಂದರೆ ಪ್ಲಾಸ್ಟಿಕ್ಕು ಪರಿಸರಕ್ಕೆ ವಿರುದ್ಧ ಅಲ್ವಾ. ಇದೆಲ್ಲ ಏನಂದರೆ ಒಂದಷ್ಟು ದಿನ ಎಲ್ಲೇ ಬಿಸಾಕಿದ್ರೂ ಭೂಮಿನಲ್ಲೇ ಅದು ಹಂಗೆ ಮಣ್ಣು ಜೊತೆ ಇದಾಗೋಗುತ್ತೆ. ಪರಿಸರ ಪ್ರೇಮಿ ಗೊತ್ತು ಎಲ್ರಿಗೂ. ನಾನು ಈ ದರ್ಶನ್ ಸರ್ದು ಏನು ಇನ್ಸಿಡೆಂಟ್ ಇದೆ ಅದರಲ್ಲಿ ವಿಟ್ನೆಸ್ಸು ಅಂತ. ಸೊ ಹಂಗಾಗಿ ಕರೆಯೋಕ್ಕಾಗಲ್ಲ. ಆಮೇಲೆ ಅವರು ಆಚೆ ಇದ್ರೂ ಮದುವೆಗೂ ಬರೋಕ್ಕೆ ಆಗ್ತಿರ್ಲಿಲ್ಲ, ಯಾಕೆಂದರೆ ಇದನ್ನೆಲ್ಲ ಮುಗಿಸ್ಕೊಂಡೆ ಅವರು ಮೀಟಪ್ ಮಾಡಬೇಕು. ನಾನೊಬ್ಬ ವಿಟ್ನೆಸ್ ಆಗಿರೋದ್ರಿಂದ ಅವ್ರ ಬಗ್ಗೆ ಇಷ್ಟೇ ಮಾತಾಡೋಕ್ಕಾಗದು ನಾನು.